ಪುರಸಭೆಯ ರಂಗಮಂದಿರದಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಹಸಿವು ಮುಕ್ತ ಸ್ವಾತಂತ್ರ್ಯ, ಭಯಮುಕ್ತ ಸ್ವಾತಂತ್ರ್ಯ, ಸಾಮಾಜಿಕ ನ್ಯಾಯ ಸಮ್ಮೇಳನ ಹಾಗೂ ನೂತನವಾಗಿ ಆಯ್ಕೆಯಾದ ಜಿಲ್ಲಾ ನಾಯಕರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ನಡೆಸಲಾಗಿದ್ದು, ಸಾಮಾಜಿಕ ನ್ಯಾಯ ಸಮ್ಮೇಳನ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮೂಲಕ ಗಣ್ಯರಾದ ರಾಜ್ಯಾಧ್ಯಕ್ಷರಾದಂತಹ ಅಬ್ದುಲ್ ಮಜೀದ್ ಹಾಗೂ ಅಬ್ದುಲ್ ಹುನ್ನಾನ್, ಆರ್ ಭಾಸ್ಕರ್ ಪ್ರಸಾದ್, ರಂಜಾನ್ ಆರ್ ಕಡಿವಾಳ್, ಅಕ್ಬರ್ ಹುಸೇನ್ ನಾಗುಂಡಿ ಸೇರಿ ಗಣ್ಯರು ಉದ್ಘಾಟನೆಯನ್ನು ಮಾಡಿದ್ದು, ಈ ವೇಳೆ ಮಾತನಾಡಿದಂತಹ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಈ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದಂತಹ ರಾಜ್ಯ ಉಪಾಧ್ಯಕ್ಷ ಅಬ್ದುಲ್ ಹುನ್ನಾನ್ ಅವರು ಹೇಳಿದ್ದೇನು ಅನ್ನೋದನ್ನು ಕೇಳೋಣ ಬನ್ನಿ. ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಸಮಿತಿಯ ಸದಸ್ಯರಾದಂತಹ ಸೈಯದ ಸಾದಿಯಾ ಮತಿಯಾ ಮಾತನಾಡಿದ್ದು ಹೀಗೆ. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಗಣ್ಯರಾದ ಭಾಸ್ಕರ್ ಪ್ರಸಾದ್, ರಂಜಾನ್ ಆರ್ ಕಡಿವಾಳ್, ಅಕ್ಬರ್ ಹುಸೇನ್ ನಾಗುಂಡಿ ಮಾತನಾಡಿದ್ದು, ಕಳೆದ 30 ವರ್ಷಗಳಿಂದ ಒಳ ಮೀಸಲಾತಿಗಾಗಿ ಹೋರಾಟ ಮಾಡ್ತಾ ಇರುವಂತಹ ಸಮುದಾಯಗಳ, ಅಸ್ಪೃಶ್ಯ ಸಮುದಾಯಗಳಿಗೆ ಯಾಕೆ ಇಲ್ಲಿಯವರೆಗೆ ಒಳ ಮೀಸಲಾತಿ ಜಾರಿಗೊಳಿಸಲಿಲ್ಲ? 1 ದಿವಸ 2 ದಿವಸದ ಹೋರಾಟ ಅಲ್ಲ, 30 ವರ್ಷಗಳ ಹೋರಾಟ ಒಳ ಮೀಸಲಾತಿ. ಬಂಧುಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಮಾನ್ಯ ರಾಜ್ಯಾಧ್ಯಕ್ಷರಾದಂತಹ ಅಬ್ದುಲ್ ಮಜೀದ್ ಮೈಸೂರು ಅವರೇ, ಇನ್ನೋರ್ವ ಉಪಾಧ್ಯಕ್ಷರಾದಂತಹ ಅಬ್ದುಲ್ ಅನಾಥ್ ಸರ್ ಅವರೇ, ರಾಷ್ಟ್ರೀಯ ಸಮಿತಿ ಸದಸ್ಯರಾದಂತಹ ಪ್ರೊಫೆಸರ್ ಸೈಯದ ಮೇಡಮ್ ಅವರೇ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಬಿ ಆರ್ ಭಾಸ್ಕರ್ ಪ್ರಸಾದ್ ಅವರೇ, ಈ ವೇದಿಕೆ ಇಷ್ಟು ಬಲಿಷ್ಠವಾಗಿದೆ ಅಂತಂದ್ರೆ ನಾನು ಈ ವೇದಿಕೆ ಮುಖಾಂತರ ತಾನೇ 19ನೇ ತಾರೀಕಿಗೆ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಜನತಾ ಬಜೆಟ್ ಅನ್ನು ಏನು ಒಂದು ಬಿಡುಗಡೆಗೊಳಿಸಿತು. ಆ ಬಜೆಟ್ನ ಹೆಸರು ಕಲ್ಯಾಣ ರಾಜ್ಯಕ್ಕಾಗಿ ಜನತಾ ಬಜೆಟ್ ಅಂತೇಳಿ ನಾವು ಹೆಸರನ್ನು ನೇಮಕ ಮಾಡಿದ್ದೀವಿ. ಆ ಒಂದು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ನಾವು ಕುಳಿತುಕೊಂಡು ಇವತ್ತು SDPI ಪಕ್ಷದಿಂದ ಆಗ್ರಹಿಸ್ತೇವೆ, ಮಾನ್ಯ ಸಿದ್ದರಾಮಯ್ಯನವರೇ, ನಮ್ಮ ಏನೆಲ್ಲ ಬೇಡಿಕೆಗಳನ್ನು ಇದ್ದಾವೆ ಆ ಬೇಡಿಕೆಯನ್ನು ಈ ಸಾರಿ ಮಾರ್ಚ್ 7ನೇ ತಾರೀಕಿನಂದು ನೀವು ಏನು ಮಂಡನೆಗೊಳಿಸ್ತಿರುವಂತಹ ಬಜೆಟ್ ನಲ್ಲಿ ಅದನ್ನು ಇನ್ವಾಲ್ವ್ಮೆಂಟ್ ಮಾಡಿ ಅದನ್ನು ಈ ಜನರಿಗೆ, ಈ ಸಾಮಾನ್ಯ ವರ್ಗದ ಜನರಿಗೆ ಸಾಮಾಜಿಕ ನ್ಯಾಯಕ್ಕಾಗಿ ಈ ಒಂದು ಸಮ್ಮೇಳನ ಹಮ್ಮಿಕೊಂಡಿದ್ದೇವೆ. ಈ ದುಡಿಯುವ ವರ್ಗಕ್ಕೆ ನಿಮ್ಮ ಒಂದು ಏನು ಅನುದಾನದಲ್ಲಿ ನಿಮ್ಮ ಒಂದು ಬಜೆಟ್ ನಲ್ಲಿ ಮೆನ್ಷನ್ ಆಗಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಒಕ್ಕರದಲ್ಲಿ ಹೇಳಿಕೆ ಬಯಸ್ತೀವಿ. ಬಂಧುಗಳೇ, ಇಷ್ಟೇ ಆದ್ರೆ ಸಾಕಾಗಲಿಕ್ಕಿಲ್ಲ. ಬದಲಾಗಿ ಈ ದೇಶವನ್ನು ಆಳುತ್ತಾ ಇರುವಂತಹ ಬಿಜೆಪಿ ಸರ್ಕಾರಕ್ಕೂ ಕೂಡ ನಾವು ಈ ವೇದಿಕೆ ಮುಖಾಂತರ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇವೆ. ಏನೆಲ್ಲ ತಮ್ಮ ಒಂದು ಶಕುನಿತನದಿಂದ ಏನೆಲ್ಲ ನ್ಯಾಯಗಳನ್ನು ತರ್ತಾ ಇದ್ದಾವೆ, ಏನೆಲ್ಲ ಅಮೆಂಡ್ಮೆಂಟ್ಗಳನ್ನು ತರ್ತಾ ಇದ್ದಾವೆ, ಈ ಎಲ್ಲ ಅಮೆಂಡ್ಮೆಂಟ್ ಗಳನ್ನು ವಿರೋಧಿಸಲಿಕ್ಕೆ ಎಲ್ಲಿವರೆಗೂ ಈ ದೇಶದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಇದೆ ಅಲ್ಲಿವರೆಗೂ ಕೂಡ ನಿಮ್ಮ ಒಂದು ಈ ಒಂದು ಏನು ಅಮೆಂಡ್ಮೆಂಟ್ ಬಿಲ್ಗಳನ್ನು ಜಾರಿಗೊಳಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಕೆ ನಾನು ಬಯಸ್ತೀನಿ. ಯಾಕಂದ್ರೆ ನೀವು ಬಹಳಷ್ಟು ಕುತಂತ್ರ ಬುದ್ಧಿಯನ್ನು ನೋಡುತ್ತಾ ಇರ್ಬೋದು. ಈ ದೇಶದ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಆಗಿರುವಂತಹ ಈ ದೇಶದಲ್ಲಿ ಸುಮಾರು 30 ಕೋಟಿಗೂ ಅಧಿಕ ಇರುವಂತಹ ಮುಸಲ್ಮಾನರು, ಸುಮಾರು ಕೋಟ್ಯಾನು ಲೆಕ್ಕದಲ್ಲಿರುವಂತಹ ದಲಿತರು ಒಟ್ಟುಗೂಡಿ ಈ ದೇಶವನ್ನು ಆಳ್ವಿಕೆ ಮಾಡಬೇಕಾಗಿತ್ತು. ಆದರೆ ವಿಪರ್ಯಾಸ ಅಂದ್ರೆ 2-3% ಇರುವ ಜನತೆ ಈ ದೇಶವನ್ನು ಆಳ್ತಾ ಇದ್ದಾರೆ. ಆ ಒಂದು ಗಮನ ನಮ್ಮೆಲ್ಲರಿಗೂ ಬರಬೇಕಾಗಿದೆ, ಇನ್ಕ್ಲೂಡಿಂಗ್ ಈ ಒಂದು ಲಿಂಗಸೂರು ಮತಕ್ಷೇತ್ರದ ಜನತೆಗೂ ಕೂಡ ನಾನು ಒಂದು ಹೇಳಿಕೆ ಬಯಸ್ತೀನಿ. ಬಂದವಳೆ ಗೊತ್ತಿಲ್ಲ, ಈ ಕ್ಷೇತ್ರದಲ್ಲಿ ಅದೆಷ್ಟೋ ಕುಂದುಕೊರತೆಗಳಿದ್ದಾವೆ. ಈ ಕ್ಷೇತ್ರದ ರಸ್ತೆಗಳು ಸರಿ ಇಲ್ಲ, ಈ ಕ್ಷೇತ್ರದಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲ, ಈ ಕ್ಷೇತ್ರದಲ್ಲಿ ಸರಿಯಾದ ವಸತಿ ಯೋಜನೆಗಳಿಲ್ಲ. ಅಷ್ಟೆಲ್ಲ ಆದ್ರೂ ಕೂಡ ಇಲ್ಲಿಯ ರಾಜಕಾರಣಿಗಳು ಐಷಾರಾಮದಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಬದಲಾಗಿ ಇಲ್ಲಿಯ ದುಡಿಯುವ ವರ್ಗ ಇವತ್ತಿಗೂ ಕೂಡ ದುಡಿತಾ ಕೊಳ್ತಾ ಇದ್ದಾರೆ. ಅವರ ಪರವಾಗಿ ಮಾತಾಡುವಂತ ನಾಯಕರು ಈ ಕ್ಷೇತ್ರದಲ್ಲಿ ಇಲ್ಲ, ದುಡಿಯುವ ವರ್ಗಕ್ಕೆ ಕೈ ಜೋಡುವಂತಹ ನಾಯಕರು ಈ ಕ್ಷೇತ್ರದಲ್ಲಿಲ್ಲ. ಕೇವಲ ಬೇರೊಂದು ಕ್ಷೇತ್ರದಿಂದ ಚುನಾವಣೆಗಾಗಿ ಬಂದು ಇಲ್ಲಿ ಚುನಾವಣೆಯನ್ನು ಸ್ಪರ್ಧೆ ಮಾಡಿ ಮತ್ತೆ ಇಲ್ಲಿ ಕುಳಿತುವಂತಹ ನಾಯಕರು ನಮ್ಮೆಲ್ಲರ ಮಧ್ಯದಲ್ಲಿದ್ದಾರೆ. ನಾ ಈ ವೇದಿಕೆ ಮುಖಾಂತರ ಮಾನ್ಯ ರಾಜ್ಯಾಧ್ಯಕ್ಷರ ಒಂದು ಮುಖೇನ ಗಮನಕ್ಕೆ ಹೇಳ್ತಾ ಇದ್ದೇನೆ. SDPI ಪಕ್ಷ ಈ ಕ್ಷೇತ್ರದಲ್ಲಿ ಮುಂದಿನ ದಿನಮಾನಗಳಲ್ಲಿ ಸ್ಪರ್ಧಿಸಲಿಕ್ಕಿದ್ದಾರೆ. ಈ ಕ್ಷೇತ್ರದಲ್ಲಿ ನಾವು ಕೂಡ ಅಧಿಕಾರಕ್ಕೆ
ಈ ಕ್ಷೇತ್ರದ ಪಟ್ಟಣ ಪಂಚಾಯತಿ ಆಗಿರ್ಬೋದು, ಅದರ ನಗರಸಭೆ ಆಗಿರ್ಬೋದು, ಪುರಸಭೆ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತಾಲೂಕ್ ಪಂಚಾಯತ್ ಆಗಿರ್ಬೋದು, ಅಥವಾ MLA ಎಲೆಕ್ಷನ್ ಕೂಡ ಆಗಿರ್ಬೋದು. ನಮ್ಗೆ ಗೊತ್ತು, ನಮ್ಮ ಪಕ್ಷದಲ್ಲಿ ಕೂಡ ನಾಯಕರುಗಳಿದ್ದಾರೆ. ತಾವು ಗಮನಿಸಿರ್ಬೋದು, SDP ಪಕ್ಷ ಕೇವಲ ಮುಸಲ್ಮಾನರ ಪಕ್ಷ. ಈ ಪಕ್ಷದಲ್ಲಿ ಅಭ್ಯರ್ಥಿಗಳು ಕೊಡ್ತೇವೆ ಅಂತ ಹೇಳಿ ತಾವು ಗಮನಿಸಿರ್ಬೋದು. ನಮ್ಮ ಪಕ್ಷದಲ್ಲಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ BR ಭಾಸ್ಕರ್ ಅವರು ಕೂಡ ಇದ್ದಾರೆ, ಅಲ್ಫಾನ್ಸೋ ಫರಾಂಗೋ ಅವರು ಕೂಡ ಇದ್ದಾರೆ, ಅಬ್ದುಲ್ ಮಜೀದ್ ಅವರು ಕೂಡ ಇದ್ದಾರೆ. ಎಲ್ಲ ನಾಯಕರು ಕೂಡ ನಮ್ಮ ಪಕ್ಷದಲ್ಲಿದ್ದೇವೆ. ಆ ಒಂದು ನಿಟ್ಟಿನಲ್ಲಿ ನೀವು ಈಗಾಗಲೇ ಎಚ್ಚೆತ್ತುಕೊಂಡು ಈ ಕ್ಷೇತ್ರದ ಜನತೆಗೆ, ಈ ಕ್ಷೇತ್ರದ ದುಡಿಯುವ ವರ್ಗಕ್ಕೆ ನೀವು ನ್ಯಾಯವನ್ನು ಕೊಡಿಸದೆ ನೀವು ಮರೆಮಾಚಿ ಕೊಡಿಸುವುದಾದ್ರೆ ನಿಮ್ಮನ್ನು ಎಚ್ಚರಿಸಲಿಕ್ಕೆ SDP ಪಕ್ಷ ಸನ್ನದ್ಧರಾಗಿದೆ ಅಂತ ಹೇಳಿಕೆ ಬಯಸ್ತೀನಿ ಬಂಧುಗಳೇ. ಆ ಒಂದು ನಿಟ್ಟಿನಲ್ಲಿ ಈ ಕ್ಷೇತ್ರ ನಾವೆಲ್ಲರೂ ಅಭಿವೃದ್ಧಿಯ ಮುಖಾಂತರ ಈ ಕ್ಷೇತ್ರಕ್ಕಾಗಿ, ಜನತೆಯ ಕಲ್ಯಾಣಕ್ಕಾಗಿ, ಸಮಾಜದ ಒಂದು ಕಲ್ಯಾಣಕ್ಕಾಗಿ, ಸರ್ವಧರ್ಮದ ಕಲ್ಯಾಣಕ್ಕಾಗಿ ನಾವೆಲ್ಲರೂ ಶ್ರಮಿಸೋಣ ಅಂತ ಹೇಳಿ ನಾನು ಇವರ ಮಾತುಗಳಿಗೆ ವಿರಾಮ ಮಾಡ್ತೇನೆ. ಜೈ ಹಿಂದ್, ಜೈ SDP. ಧನ್ಯವಾದ. लिखा था कि सावरकर की ये सोच थी और उसने अपनी कुछ किताबों में ये थ्योरी दी थी कि एक दिन हम हिंदुस्तान को एक ऐसा हिंदू राष्ट्र बनाएंगे जिसमें क्रिश्चियंस और मुसलमानों को छोड़ के सभी हुकूक सबको मिले। इस तरह की थ्योरी या इस तरह की जहनियत या सोच अगर उनकी किताबों से मिलती है तो यही है वो जवाब जो देने के लिए आज हम यहाँ खड़े हुए हैं। सामाजिक न्याय यानी कि समानता, इक्वालिटी, बराबरी, जिसका उन्होंने इनकार किया। और आज हम सभी जानते हैं कि मुल्क जो है वो RSS यानी उन्हीं की सोच, उन्हीं की आइडियोलॉजी से चलने वाला मुल्क बन गया। ये भारतीय ಈ ಸಂದರ್ಭದಲ್ಲಿ ರಾಯಚೂರು ಗ್ರಾಮಾಂತರ ಜಿಲ್ಲಾ ನಾಯಕರಿಗೆ ಅಭಿನಂದನೆಯನ್ನು ಸಲ್ಲಿಸಲಾಗಿದೆ. ನಂತರ ಈ ವೇಳೆ MD ರಫಿ, ಖಾದರ್ ಪಾಷ್ ಕಡ್ಡಿಪುಡಿ, ಅಜಾಜ್ ಅಹಮದ್, ಅಮೀರ್ ಅಲಿ, ಜಮ್ಶೇರ್ ಅಲಿ ಸೇರಿದಂತೆ ಇನ್ನಿತರರು ಇದೇ ವೇಳೆ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಂಜುನಾಥ ಕುಂಬಾರ್, BV5 ನ್ಯೂಸ್ ಕನ್ನಡ, ಮುದಗಲ್. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.